ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಅನ್ನ ಜೀವರಕ್ಷಕ, ಜೀವ ಉಳಿಸುವ ಆಹಾರ, ಒಂದು ವಿಧದ ಜೀವರಕ್ಷಕವೂ ಹೌದು. ಈ ಅನ್ನವನ್ನು ನಾವು ಯಾವ ರೀತಿ ಸುಲಭವಾಗಿ ಮಾಡಲಿಕ್ಕೆ ಯಾವ ಒಂದು ಸಾಧನ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರಿಯ ವೀಕ್ಷಕರೇ, ಹಿಂದೆ ನಾವು ಅನ್ನ ಅಥವಾ ಇತರ ಆಹಾರವನ್ನು ಬೇಯಿಸಲು ಸೌದೆಯ ಒಲೆಯನ್ನು ಬಳಸುತ್ತಿದ್ದೆವು, ಕಟ್ಟಿಗೆಯನ್ನು ಬಳಸುತ್ತಿದ್ದೆವು. ಇದರಿಂದ ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತಿತ್ತು. ಸೌದೆಯನ್ನು ಬಳಸುವುದರಿಂದ ಪರಿಸರದ ನಾಶ ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಿತ್ತು. ಇದಕ್ಕೆ ಪರ್ಯಾಯವಾಗಿ ಕುಸಲಕ್ಕಿ ಅನ್ನವನ್ನು ಸುಲಭವಾಗಿ ಬೇಯಿಸಲು ಇರುವಂತಹ ಒಂದು ಪರ್ಯಾಯ ಸಾಧನದ ಬಗ್ಗೆ ತಿಳಿಯೋಣ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೀವು 2 ಭಾಗದಲ್ಲಿ ಕಾಣಬಹುದು. ಮೊದಲನೆಯದಾಗಿ ಈ ಉತ್ಪನ್ನ ಅಥವಾ ಸಾಧನದ ಅನ್ಬಾಕ್ಸಿಂಗ್ ಅನ್ನು ನೀವು ಕಾಣಬಹುದು. ಎರಡನೆಯ ಭಾಗದಲ್ಲಿ ಆ ಉತ್ಪನ್ನವನ್ನು, ಸಾಧನವನ್ನು ಯಾವ ರೀತಿ ಬಳಸಬಹುದು, ಅದರಿಂದ ಯಾವ ರೀತಿ ಅನ್ನವನ್ನು ಮಾಡಬಹುದು ಎಂಬುದನ್ನು ನಾವು ಕಾಣಬಹುದು. ಇದು ಗ್ರೀನ್ ಶೆಫ್ ಕಂಪನಿಯವರು ತಯಾರಿಸಿರುವಂತಹ ಒಂದು ಕುಸಲಕ್ಕಿ ಅನ್ನವನ್ನು ಸುಲಭವಾಗಿ ಬೇಗವಾಗಿ ಬೇಯಿಸುವಂತಹ ಒಂದು ಸಾಧನವಾಗಿರುತ್ತದೆ. ಈ ಉತ್ಪನ್ನವನ್ನು, ಸಾಧನವನ್ನು ಜನರು ರೈಸ್ ಮೇಕರ್, ದಮ್ ಕುಕ್ಕರ್, ರೈಸ್ ಕುಕ್ಕರ್ ಎಂಬೆಲ್ಲ ಹೆಸರುಗಳಿಂದ ಕರೆಯುವುದನ್ನು ನಾವು ಕೇಳಬಹುದು. ಈ ಒಂದು ಉತ್ಪನ್ನವನ್ನು, ಸಾಧನವನ್ನು ತೆಗೆದುಕೊಂಡಾಗ ಆ ಬಾಕ್ಸ್ನಲ್ಲಿ ಯಾವ ರೀತಿ ಬರುತ್ತದೆ ಮತ್ತು ಯಾವ ಎಲ್ಲ ಭಾಗಗಳು ಬರುತ್ತದೆ, ಅದನ್ನು ಯಾವ ರೀತಿ ನಾವು ತೆಗೆದು ನೋಡಬಹುದು, ಅದನ್ನು ಯಾವ ರೀತಿ ಬಳಸಬಹುದು, ಜೋಡಣೆಗಳನ್ನು ಯಾವ ರೀತಿ ಮಾಡಬಹುದು ಮುಂತಾದ ವಿಚಾರಗಳನ್ನು ಈ ಒಂದು ಭಾಗದಲ್ಲಿ ನಾವು ನೋಡಬಹುದು. ಪ್ರಿಯ ವೀಕ್ಷಕರೇ, ನೋಡಿ, ಇದು ಈ ರೀತಿಯ ಒಂದು ಮಾದರಿಯಲ್ಲಿ ಇರುತ್ತದೆ ಮತ್ತು ನೋಡಲಿಕ್ಕೆ ತುಂಬ ಸುಂದರವಾಗಿ ಕೂಡ ಇದೆ. ಇದನ್ನು ತೆರೆದಾಗ ಈ ರೀತಿಯ ಇದರ ಒಳಗಡೆ ಏನಿದೆ, ಯಾವ ಭಾಗಗಳು ಇದೆ ಎಂಬುದನ್ನು ಕೂಡ ನಾವು ವಿವರವಾಗಿ ನೋಡೋಣ. ಪ್ರಿಯ ವೀಕ್ಷಕರೇ, ಈ ಒಂದು ಸಾಧನದ ಉತ್ಪನ್ನಗಳನ್ನು ನಾವು ತೆಗೆದುಕೊಂಡಾಗ ಇದರಲ್ಲಿ ಬರುವಂತಹ ಭಾಗಗಳು ಈ ರೀತಿಯಾಗಿ ನಾವು ಕಾಣಬಹುದು. 3 ರಿಂದ 4 ಭಾಗಗಳಾಗಿ ನಾವು ಕಾಣಬಹುದು. ಇದನ್ನು ಯಾವ ರೀತಿ ನಾವು ಒಂದೊಂದಾಗಿ ಜೋಡಿಸಬೇಕು ಮತ್ತು ಜೋಡಿಸಬಹುದು ಎಂಬುದನ್ನು ಕೂಡ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಈ ಒಂದು ರೈಸ್ ಮೇಕರ್ ಅಥವಾ ಕುಕ್ಕರ್ನಲ್ಲಿ ಯಾವ ರೀತಿ ಕುಸಲಕ್ಕಿಯ ಅನ್ನವನ್ನು ನಾವು ಬೇಯಿಸಬಹುದು ಎಂಬುದನ್ನು ನೋಡೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಗ್ಯಾಸ್ ಸ್ಟವ್ವಿನಲ್ಲಿಟ್ಟು ಚೆನ್ನಾಗಿ ಬಿಸಿ ನೀರನ್ನು ಕಾಯಿಸಬೇಕು. ಚೆನ್ನಾಗಿ ಕುದಿಯುವ ಹಾಗೆ ಕಾಯಿಸಬೇಕು. ಅಥವಾ ಇದನ್ನು ಇನ್ನೂ ಸುಲಭವಾಗಿ ಮಾಡಬೇಕಾದರೆ ಬಿಸಿ ನೀರನ್ನು ಬಳಸಿದರೆ ಬೇಗ ನೀರು ಕುದಿಯುತ್ತದೆ. ಈ ಕುದಿದಂತಹ ನೀರಿಗೆ ನಾವು ಅಕ್ಕಿಯನ್ನು ಹಾಕಬೇಕು. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಹಾಕಿದ ನಂತರ 10 ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯುವಂತೆ ನಾವು ಬೇಯಿಸಬೇಕಾಗುತ್ತದೆ. ಚೆನ್ನಾಗಿ ಕುದಿಯುವಂತೆ ನೋಡಿಕೊಂಡರೆ ಸಾಕು. ಒಂದೊಂದು ಅಕ್ಕಿಯೂ ಕೂಡ ಬೇಯಲು ಬೇರೆ ಬೇರೆ ಸಮಯವನ್ನು ತೆಗೆದುಕೊಳ್ಳುವುದನ್ನು ಕೂಡ ನಾವು ಗಮನಿಸಬಹುದು. ಗ್ಯಾಸಿನ ಮೇಲೆ ಇರುವಂತಹ ಅಕ್ಕಿ ಮತ್ತು ನೀರು ಚೆನ್ನಾಗಿ ಚೆನ್ನಾಗಿ ಕುದಿದ ಮೇಲೆ ಅದನ್ನು ತೆಗೆದುಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಇಡಬೇಕು. ಸುಮಾರು 4 ಗಂಟೆಗಳ ಕಾಲ ಈ ಪಾತ್ರೆಯ ಒಳಗಡೆ ಬಿಟ್ಟು ನಂತರ ಅದನ್ನು ತೆರೆದು ನೋಡಿದಾಗ ಚೆನ್ನಾಗಿ ಕುಸಲಕ್ಕಿಯ ಅನ್ನವು ಬೆಂದಿರುವುದನ್ನು ನಾವು ಕಾಣಬಹುದು. ಅದಕ್ಕೆ ತಗುಲುವ ಸಮಯ ಕೇವಲ 4 ಗಂಟೆ ಇದ್ದರೂ ಕೂಡ ಒಂದೊಂದು ಬ್ರ್ಯಾಂಡಿನ ಅಕ್ಕಿಯು ಬೇಯುವ ಸಮಯ ಬೇರೆ ಬೇರೆಯಾಗಿರುತ್ತದೆ. ಒಂದು ವೇಳೆ ಇದೇ ಕುಸಲಕ್ಕಿ ಅನ್ನು ನಾವು ಒಲೆಯ ಮೇಲೆ ಬೇಯಿಸುವುದಾದರೆ ಬಹಳಷ್ಟು ಸೌದೆ ಕಟ್ಟಿಗೆಗಳನ್ನು ಬಳಸಬೇಕಾಗುತ್ತದೆ. ಹೊಗೆಯು ಬರುತ್ತದೆ ಮತ್ತು ಹಾಗಾಗಿ ಹೆಚ್ಚು ಕಟ್ಟಿಗೆಗಳನ್ನು ಬಳಸುವುದರಿಂದ ಖರ್ಚು ಕೂಡ ಜಾಸ್ತಿ ಆಗುತ್ತದೆ. ಕಟ್ಟಿಗೆಗಳನ್ನು, ಸೌದೆಯನ್ನು ಬಳಸಲು ಅರಣ್ಯವನ್ನು ಕೂಡ ಕಳೆದು ನಾಶ ಮಾಡುವಂತಹ ಒಂದು ಸಂದರ್ಭಗಳು ಬರಬಹುದು. ಆದ್ದರಿಂದ ಇದು ಕೂಡ ಒಂದು ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಈ ಒಂದು ಉತ್ಪನ್ನವು ಕೂಡ ಒಂದು ಒಳ್ಳೆಯ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು.
ಮತ್ತು ಇಲ್ಲಿ ನಾವು ಸಮಯ ಉಳಿಸಬಹುದು, ಶ್ರಮ ಉಳಿಸಬಹುದು, ಸಮಯವನ್ನು ಉಳಿಸಬಹುದು ಮತ್ತು ಸೌದೆಯನ್ನು ಬಳಕೆಯನ್ನು ಕಡಿಮೆ ಮಾಡಬಹುದು, ಹೊಗೆಯಿಂದ ನಾವು ತಪ್ಪಿಸಿಕೊಳ್ಳಬಹುದು. ಬಹಳಷ್ಟು ಪ್ರಯೋಜನಗಳು ಖಂಡಿತವಾಗಿ ಈ ಒಂದು ಸಾಧನದಿಂದ ಖಂಡಿತವಾಗಿ ಇದೆ. ಇದನ್ನು ನಾವೆಲ್ಲರೂ ಕೂಡ ಬಳಸಿಕೊಳ್ಳುವುದು ಬಹಳ ಸುಲಭವೂ ಕೂಡ ಹೌದು. ಅನ್ನವು ಬೆಂದು ತಯಾರಾಗಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಅದನ್ನು ನಾವು ನೀರನ್ನು ತೆಗೆಯುವ ದೃಷ್ಟಿಯಿಂದ ಬಸಿಯುವಿಕೆಯನ್ನು ನಾವು ಮಾಡಬೇಕಾಗುತ್ತದೆ. ಈ ಪಾತ್ರೆಯನ್ನು ತೆಗೆದುಕೊಂಡು ಅದರ ಮೇಲೆ ಇನ್ನೊಂದು ಮುಚ್ಚಳವನ್ನು ಇಟ್ಟು ಅದನ್ನು ಇನ್ನೊಂದು ಪಾತ್ರೆಗೆ ಬಸಿಯುವುದರಿಂದ ಅದರಲ್ಲಿರುವಂಥ ನೀರನ್ನು ಹೊರತೆಗೆಯುವುದು ನಮ್ಮ ಭಾರತೀಯ ದಕ್ಷಿಣ ಭಾರತ ಮತ್ತು ಕರಾವಳಿ ಭಾಗದಲ್ಲಿ ಮಾಡುವಂಥ ಒಂದು ಪದ್ಧತಿಯಾಗಿರುತ್ತದೆ. ಯಾಕೆಂದರೆ ಅಕ್ಕಿ ಮತ್ತು ಬೇಯಿಸಿದ ಅನ್ನದ ನೀರನ್ನು ತೆಗೆಯಲಿಕ್ಕೆ ಈ ಬಸಿಯುವಿಕೆಯ ಒಂದು ಕಾರ್ಯವು ಕೂಡ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತದೆ. ಈ ಅನ್ನ ಬಸಿಯುವುದು ಕೂಡ ಬಹಳ ಒಂದು ಸ್ವಲ್ಪ ಶ್ರಮ ಮತ್ತು ಕೌಶಲ್ಯದ ಒಂದು ಕೆಲಸವಾಗಿರುತ್ತದೆ. ಅದು ಅಭ್ಯಾಸವಿರುವವರಿಗೆ ಮಾತ್ರ ತುಂಬ ಸುಲಭವಾಗಿರುತ್ತೆ ಮತ್ತು ಸ್ವಲ್ಪ ಅಭ್ಯಾಸವನ್ನು ಕೂಡ ಮಾಡಿಕೊಳ್ಳುವುದು ಕೂಡ ಅಗತ್ಯವಾಗಿರುತ್ತದೆ. ಈ ರೀತಿ ಬಸಿದು ಇಟ್ಟುವಂಥದ್ದನ್ನು ನಾವು ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಿನ ಜನರು ಇವತ್ತು ಕೂಡ ಇದೇ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ. ಅನ್ನವನ್ನು ಬೇಯಿಸಲು ಸ್ವಲ್ಪ ಸಮಯವು ಕಳೆದ ನಂತರ ಬಸಿದ ಅನ್ನದ ಪಾತ್ರೆಯನ್ನು ತೆಗೆದು ನೋಡಿದಾಗ ಅನ್ನದಲ್ಲಿರುವಂಥ ನೀರೆಲ್ಲವೂ ಬಸಿದು ಹೋಗಿ ಅನ್ನವು ಚಂದವಾಗಿ ಹೊಳಪಾಗಿ ಒಳ್ಳೆ ಕಾಳುಗಳಂತೆಯೇ ಸುಂದರವಾಗಿ ನಮಗೆ ಕಾಣಬಹುದು. ಈ ವಿಡಿಯೋ ನಿಮಗೆ ಬಹಳ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸಿರುತ್ತದೆ ಎಂದು ನಂಬಿದ್ದೇನೆ. ಹಾಗೂ ಇಂತಹ ಸರಳ ಸುಲಭ ವಿಚಾರಗಳಿಂದ ನಿಮ್ಮ ಅಡಿಗೆ ಕೆಲಸಗಳನ್ನು ಸುಲಭ ಮಾಡಿಕೊಳ್ಳಲು ಬಹಳ ಸಹಾಯಕವಾಗಲಿದೆ. ಇದಕ್ಕೆ ತಗುಲುವ ಬೆಲೆಯನ್ನು ಈ ಒಂದು ಚಿತ್ರದಲ್ಲಿ ನೀವು ಕಾಣಬಹುದು. ವಿಶೇಷ ಸಂದರ್ಭಗಳಲ್ಲಿ ನೀವು ಖರೀದಿಯನ್ನು ಮಾಡಿದಾಗ ನಿಮಗೆ ರಿಯಾಯಿತಿಯು ಕೂಡ ಸ್ವಲ್ಪ ಮಟ್ಟಿಗೆ ದೊರೆಯಬಹುದು. ಇದನ್ನು ನಾವು ನೆಲ್ಲೇಡಿಯ ನೀತಿ ಸ್ಟೋರಿಂದ ಖರೀದಿ ಮಾಡಿರುತ್ತೇವೆ. ಹಾಗೆ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.